ಬೆಳಗಾವಿ ಅಧಿವೇಶನಕ್ಕೆ ದಿನಗಣನೆ ಪ್ರಾರಂಭವಾದ ಬೆನ್ನಲ್ಲೇ ಇಷ್ಟು ದಿನ ಈ ಕುರ್ಚಿಗಾಗಿ ಹಾವು ಮುಂಗಸಿಯಂತಿದ್ದ ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಇದೀಗ ಮತ್ತೊಮ್ಮೆ ಜೋಡೆತ್ತುಗಳಂತೆ ವಿರೋಧ ಪಕ್ಷವನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಹಾಗೆ ಅದು ಮುಗಿಯೋವರೆಗೂ ಕೂಡ ವಿರೋಧ ಪಕ್ಷಗಳ ಬಾಯಿಗೆ ಆಹಾರವಾಗದಂತೆ ನಡೆದುಕೊಳ್ಳೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಇವತ್ತು ಹಾಗೆ ನಿನ್ನೆ ನಡೆದಿರುವ ಒಂದಷ್ಟು ರಾಜಕೀಯ ಚಟುವಟಿಕೆಗಳು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದ ಕೆಲ ನಾಯಕರು, ಡಿಕೆ ಶಿವಕುಮಾರ್ ಅವರನ್ನ ಸೀಕ್ರೆಟ್ ಆಗಿ ಭೇಟಿಯಾಗಿ ಮಾತುಕತೆ ನಡೆಸಿದ ನಾಯಕರು, ಎಲ್ಲೊಂದು ಕಡೆ ಸಂಧಾನ ಸೂತ್ರದ ಭಾಗಿದಾರರಾಗ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಕೂಡ ಆಂತರಿಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಲಿಕ್ಕೆ ಸಿದ್ಧರಾಗ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕುರ್ಚಿ ಕಾದಾಟ ಹಾಗೆ ಅದರ ಸುತ್ತ ನಡೆದ ಇವತ್ತಿನ ಬೆಳವಣಿಗೆಗಳ ಇನ್ ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ ವಾರ ಸಿಡಿಗುಂಡಿನಂತೆ ಮಾತಿನ ಸಿಡಿಲು ಸಿಡಿದಿದ್ವು. ತ್ಯಾಗ, ನಂಬಿಕೆ, ಕೊಟ್ಟ ಮಾತಿನ ಪ್ರವಚನಗಳು ಜಾಲತಾಣಗಳಲ್ಲಿ ಜಿದ್ದಿನ ಕದನಕ್ಕೆ ಮುನ್ನುಡಿ ಬರೆದಿದ್ವು. ಹೈಕಮಾಂಡ್ ಕೊಟ್ಟ ಸಂದೇಶದ ಬೆನ್ನಲ್ಲೇ ನಡೆದಂತಹ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡ್ಲಿ ವಡ, ನಾಟಿ ಕೋಳಿ ಸಾರು ಮೋಡಿ ಮಾಡಿದ್ವು. ಒಗ್ಗಟ್ಟಿನ ಇಟ್ಟಿಗೆಯನ್ನು ಕೂಡ ಜೋಡಿಸಿದ್ವು. ಇದೀಗ ರಾಹುಲ್ ಗಾಂಧಿ ಎಂಟ್ರಿ ಆಗೋ ಕಾಲ ಬಂದಂತೆ ಕಾಣ್ತಾ ಇದೆ. ಕಾಡೂಟ, ಮೀನೂಟ, ಮಾತುಕತೆ ನೀಡಿತಾ ಫಲ. ರಾಹುಲ್ ಗಾಂಧಿ ಸಂದೇಶ ತಂದ್ರ ಪ್ರಿಯಾಂಕ್. ನಾಯಕತ್ವ ಬದಲಾವಣೆಗಾಗಿ ಹಿಡಿದ ಪಟ್ಟು ಸಡಿಲಾಗಿದೆ. ಕೊಟ್ಟ ಮಾತಿನ ವಿಚಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿ ಶಾಂತವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತುಸುಮಟ್ಟಿನ ಶಮನ ಆಗ್ತಿದ್ದಂತೆ ಇದೀಗ ರಾಹುಲ್ ಗಾಂಧಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಜೊತೆಗೆ 1-to-1 ಚರ್ಚೆ ಮಾಡಿದ ಪ್ರಿಯಾಂಕ್ ಖರ್ಗೆ ಇವತ್ತು ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಒಬ್ಬ ಕನಸುಗಾರ. ಪಟ್ಟಕ್ಕಾಗಿ ಪಡ್ತಾ ಇರುವಂತಹ ಕಷ್ಟಗಳು ಸಾಗರದಷ್ಟು. ದಿಢೀರ್ ವೇದಾಂತಿಯಾಗಿದ್ದಾರೆ. ಸಿಎಂ ಪಟ್ಟದತ್ತ ಆಸೆಗಣ್ಣಿನಿಂದ ನೋಡ್ತಿದ್ರು ಕೂಡ ತುಂಬಾ ಶಾಂತವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ. ಇದೀಗ ಪ್ರಿಯಾಂಕರ್ಗೆ ಸಂದೇಶ ನೋಡ್ತಿದ್ರೆ ಸಾಲು ಸಾಲು ಅನುಮಾನ ಸೃಷ್ಟಿಯಾಗ್ತಿವೆ. ರಾಹುಲ್ ಗಾಂಧಿ ಸಂದೇಶ ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಡಿದಾಟ ಮಧ್ಯೆ ನಿರ್ಣಾಯಕ ತಿರುವು ಬಂದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ನೀಡಿದ್ದ ಸಂದೇಶಗಳನ್ನ ಪ್ರಿಯಾಂಕರ್ಗೆ ಹೊತ್ತು ತಂದಿದ್ರಂತೆ. ಅತ್ತ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ರಹಸ್ಯ ಮಾತುಕತೆ ಕೂಡ ನಡೆಸಿದ್ದಾರೆ. ಸತೀಶ್ ಬೆನ್ನಲ್ಲೇ ಸಿದ್ದು ಬಣದ ಕಟ್ಟಾಳು ಎನಿಸಿಕೊಂಡಿರುವಂತಹ ಹಿರಿಯ ಸಚಿವ ಎಂಬಿ ಪಾಟೀಲ್ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯ ಸಿನಿಮೀಯ ಸ್ಟೈಲ್ ತಿರುವು ಪಡೆಯಲಿದೆಯಾ ಎಂಬ ಅನುಮಾನ ಕೂಡ ಮೂಡಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರಕ್ಕೆ ಬ್ರೇಕ್ ಬಿದ್ದಿದೆ. ಸಿದ್ದು ಡಿಕೆ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಸೂತ್ರವೇನು ಅನ್ನೋದೇ ನಿಗೂಢ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿ ಅಧಿವೇಶನಕ್ಕೆ ದಿನಗಣನೆ ಪ್ರಾರಂಭವಾದ ಬೆನ್ನಲ್ಲೇ ಇಷ್ಟು ದಿನ ಈ ಕುರ್ಚಿಗಾಗಿ ಹಾವು ಮುಂಗಸಿಯಂತಿದ್ದ ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಇದೀಗ ಮತ್ತೊಮ್ಮೆ ಜೋಡೆತ್ತುಗಳಂತೆ ವಿರೋಧ ಪಕ್ಷವನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಹಾಗೆ ಅದು ಮುಗಿಯೋವರೆಗೂ ಕೂಡ ವಿರೋಧ ಪಕ್ಷಗಳ ಬಾಯಿಗೆ ಆಹಾರವಾಗದಂತೆ ನಡೆದುಕೊಳ್ಳೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಇವತ್ತು ಹಾಗೆ ನಿನ್ನೆ ನಡೆದಿರುವ ಒಂದಷ್ಟು ರಾಜಕೀಯ ಚಟುವಟಿಕೆಗಳು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದ ಕೆಲ ನಾಯಕರು, ಡಿಕೆ ಶಿವಕುಮಾರ್ ಅವರನ್ನ ಸೀಕ್ರೆಟ್ ಆಗಿ ಭೇಟಿಯಾಗಿ ಮಾತುಕತೆ ನಡೆಸಿದ ನಾಯಕರು, ಎಲ್ಲೊಂದು ಕಡೆ ಸಂಧಾನ ಸೂತ್ರದ ಭಾಗಿದಾರರಾಗ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಕೂಡ ಆಂತರಿಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಲಿಕ್ಕೆ ಸಿದ್ಧರಾಗ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕುರ್ಚಿ ಕಾದಾಟ ಹಾಗೆ ಅದರ ಸುತ್ತ ನಡೆದ ಇವತ್ತಿನ ಬೆಳವಣಿಗೆಗಳ ಇನ್ ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ ವಾರ ಸಿಡಿಗುಂಡಿನಂತೆ ಮಾತಿನ ಸಿಡಿಲು ಸಿಡಿದಿದ್ವು. ತ್ಯಾಗ, ನಂಬಿಕೆ, ಕೊಟ್ಟ ಮಾತಿನ ಪ್ರವಚನಗಳು ಜಾಲತಾಣಗಳಲ್ಲಿ ಜಿದ್ದಿನ ಕದನಕ್ಕೆ ಮುನ್ನುಡಿ ಬರೆದಿದ್ವು.
ಹೈಕಮಾಂಡ್ ಕೊಟ್ಟ ಸಂದೇಶದ ಬೆನ್ನಲ್ಲೇ ನಡೆದಂತಹ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡ್ಲಿ ವಡ ನಾಟಿ ಕೋಳಿ ಸಾರು ಮೋಡಿ ಮಾಡಿದ್ವು. ಒಗ್ಗಟ್ಟಿನ ಇಟ್ಟಿಗೆಯನ್ನು ಕೂಡ ಜೋಡಿಸಿದ್ವು. ಇದೀಗ ರಾಹುಲ್ ಗಾಂಧಿ ಎಂಟ್ರಿ ಆಗೋ ಕಾಲ ಬಂದಂತೆ ಕಾಣ್ತಾ ಇದೆ. ಮಾಡೂಟ ಮೀನೂಟ ಮಾತುಕತೆ ನೀಡಿತಾ ಫಲ. ರಾಹುಲ್ ಗಾಂಧಿ ಸಂದೇಶ ತಂದ್ರ ಪ್ರಿಯಾಂಕ್. ನಾಯಕತ್ವ ಬದಲಾವಣೆಗಾಗಿ ಹಿಡಿದ ಪಟ್ಟು ಸಡಿಲಾಗಿದೆ. ಕೊಟ್ಟ ಮಾತಿನ ವಿಚಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿ ಶಾಂತವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತುಸುಮಟ್ಟಿನ ಶಮನ ಆಗ್ತಿದ್ದಂತೆ ಇದೀಗ ರಾಹುಲ್ ಗಾಂಧಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಜೊತೆಗೆ 1-to-1 ಚರ್ಚೆ ಮಾಡಿದ ಪ್ರಿಯಾಂಕ್ ಖರ್ಗೆ ಇವತ್ತು ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಒಬ್ಬ ಕನಸುಗಾರ. ಪಟ್ಟಕ್ಕಾಗಿ ಪಡ್ತಾ ಇರುವಂತಹ ಕಷ್ಟಗಳು ಸಾಗರದಷ್ಟು. ದಿಢೀರ್ ವೇದಾಂತಿಯಾಗಿದ್ದಾರೆ. ಸಿಎಂ ಪಟ್ಟದತ್ತ ಆಸೆಗಣ್ಣಿನಿಂದ ನೋಡ್ತಿದ್ರು ಕೂಡ ತುಂಬಾ ಶಾಂತವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ. ಇದೀಗ ಪ್ರಿಯಾಂಕರ್ಗೆ ಸಂದೇಶ ನೋಡ್ತಿದ್ರೆ ಸಾಲು ಸಾಲು ಅನುಮಾನ ಸೃಷ್ಟಿಯಾಗ್ತಿವೆ. ರಾಹುಲ್ ಗಾಂಧಿ ಸಂದೇಶ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಡಿದಾಟ ಮಧ್ಯೆ ನಿರ್ಣಾಯಕ ತಿರುವು ಬಂದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ನೀಡಿದ್ದ ಸಂದೇಶಗಳನ್ನ ಪ್ರಿಯಾಂಕರ್ಗೆ ಹೊತ್ತು ತಂದಿದ್ರಂತೆ. ಅತ್ತ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ರಹಸ್ಯ ಮಾತುಕತೆ ಕೂಡ ನಡೆಸಿದ್ದಾರೆ. ಸತೀಶ್ ಬೆನ್ನಲ್ಲೇ ಸಿದ್ದು ಬಣದ ಕಟ್ಟಾಳು ಎನಿಸಿಕೊಂಡಿರುವಂತಹ ಹಿರಿಯ ಸಚಿವ ಎಂಬಿ ಪಾಟೀಲ್ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯ ಸಿನಿಮೀಯ ಸ್ಟೈಲ್ ತಿರುವು ಪಡೆಯಲಿದೆಯಾ ಎಂಬ ಅನುಮಾನ ಕೂಡ ಮೂಡಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರಕ್ಕೆ ಬ್ರೇಕ್ ಬಿದ್ದಿದೆ. ಸಿದ್ದು ಡಿಕೆ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಸೂತ್ರವೇನು ಅನ್ನೋದೇ ನಿಗೂಢ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿ ಅಧಿವೇಶನಕ್ಕೆ ದಿನಗಣನೆ ಪ್ರಾರಂಭವಾದ ಬೆನ್ನಲ್ಲೇ ಇಷ್ಟು ದಿನ ಈ ಕುರ್ಚಿಗಾಗಿ ಹಾವು ಮುಂಗಸಿಯಂತಿದ್ದ ಕಾಂಗ್ರೆಸ್ ಪಕ್ಷದ ಇಬ್ಬರು ಘಟಾನುಘಟಿ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಇದೀಗ ಮತ್ತೊಮ್ಮೆ ಜೋಡೆತ್ತುಗಳಂತೆ ವಿರೋಧ ಪಕ್ಷವನ್ನು ಎದುರಿಸಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಹಾಗೆ ಅದು ಮುಗಿಯೋವರೆಗೂ ಕೂಡ ವಿರೋಧ ಪಕ್ಷಗಳ ಬಾಯಿಗೆ ಆಹಾರವಾಗದಂತೆ ನಡೆದುಕೊಳ್ಳೋದು ಹೇಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಇವತ್ತು ಹಾಗೆ ನಿನ್ನೆ ನಡೆದಿರುವ ಒಂದಷ್ಟು ರಾಜಕೀಯ ಚಟುವಟಿಕೆಗಳು, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದ ಕೆಲ ನಾಯಕರು, ಡಿಕೆ ಶಿವಕುಮಾರ್ ಅವರನ್ನ ಸೀಕ್ರೆಟ್ ಆಗಿ ಭೇಟಿಯಾಗಿ ಮಾತುಕತೆ ನಡೆಸಿದ ನಾಯಕರು, ಎಲ್ಲೊಂದು ಕಡೆ ಸಂಧಾನ ಸೂತ್ರದ ಭಾಗಿದಾರರಾಗ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಕೂಡ ಆಂತರಿಕವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಜೈ ಅನ್ನಲಿಕ್ಕೆ ಸಿದ್ಧರಾಗ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕುರ್ಚಿ ಕಾದಾಟ ಹಾಗೆ ಅದರ ಸುತ್ತ ನಡೆದ ಇವತ್ತಿನ ಬೆಳವಣಿಗೆಗಳ ಇನ್ ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ ವಾರ ಸಿಡಿಗುಂಡಿನಂತೆ ಮಾತಿನ ಸಿಡಿಲು ಸಿಡಿದಿದ್ವು. ತ್ಯಾಗ, ನಂಬಿಕೆ, ಕೊಟ್ಟ ಮಾತಿನ ಪ್ರವಚನಗಳು ಜಾಲತಾಣಗಳಲ್ಲಿ ಜಿದ್ದಿನ ಕದನಕ್ಕೆ ಮುನ್ನುಡಿ ಬರೆದಿದ್ವು. ಹೈಕಮಾಂಡ್ ಕೊಟ್ಟ ಸಂದೇಶದ ಬೆನ್ನಲ್ಲೇ ನಡೆದಂತಹ 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡ್ಲಿ ವಡ ನಾಟಿ ಕೋಳಿ ಸಾರು ಮೋಡಿ ಮಾಡಿದ್ವು. ಒಗ್ಗಟ್ಟಿನ ಇಟ್ಟಿಗೆಯನ್ನು ಕೂಡ ಜೋಡಿಸಿದ್ವು. ಇದೀಗ ರಾಹುಲ್ ಗಾಂಧಿ ಎಂಟ್ರಿ ಆಗೋ ಕಾಲ ಬಂದಂತೆ ಕಾಣ್ತಾ ಇದೆ. ಮಾಡೂಟ ಮೀನೂಟ ಮಾತುಕತೆ ನೀಡಿತಾ ಫಲ. ರಾಹುಲ್ ಗಾಂಧಿ ಸಂದೇಶ ತಂದ್ರ ಪ್ರಿಯಾಂಕ್. ನಾಯಕತ್ವ ಬದಲಾವಣೆಗಾಗಿ ಹಿಡಿದ ಪಟ್ಟು ಸಡಿಲಾಗಿದೆ. ಕೊಟ್ಟ ಮಾತಿನ ವಿಚಾರ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿ ಶಾಂತವಾಗಿದೆ. ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತುಸುಮಟ್ಟಿನ ಶಮನ ಆಗ್ತಿದ್ದಂತೆ ಇದೀಗ ರಾಹುಲ್ ಗಾಂಧಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ರಾಹುಲ್ ಗಾಂಧಿ ಜೊತೆಗೆ 1-to-1 ಚರ್ಚೆ ಮಾಡಿದ ಪ್ರಿಯಾಂಕ್ ಖರ್ಗೆ ಇವತ್ತು ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ಒಬ್ಬ ಕನಸುಗಾರ. ಪಟ್ಟಕ್ಕಾಗಿ ಪಡ್ತಾ ಇರುವಂತಹ ಕಷ್ಟಗಳು ಸಾಗರದಷ್ಟು. ದಿಢೀರ್ ವೇದಾಂತಿಯಾಗಿದ್ದಾರೆ. ಸಿಎಂ ಪಟ್ಟದತ್ತ ಆಸೆಗಣ್ಣಿನಿಂದ ನೋಡ್ತಿದ್ರು ಕೂಡ ತುಂಬಾ ಶಾಂತವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ. ಇದೀಗ ಪ್ರಿಯಾಂಕರ್ಗೆ ಸಂದೇಶ ನೋಡ್ತಿದ್ರೆ ಸಾಲು ಸಾಲು ಅನುಮಾನ ಸೃಷ್ಟಿಯಾಗ್ತಿವೆ. ರಾಹುಲ್ ಗಾಂಧಿ ಸಂದೇಶ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಡಿದಾಟ ಮಧ್ಯೆ ನಿರ್ಣಾಯಕ ತಿರುವು ಬಂದಂತೆ ಕಾಣ್ತಾ ಇದೆ. ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ನೀಡಿದ್ದ ಸಂದೇಶಗಳನ್ನ ಪ್ರಿಯಾಂಕರ್ಗೆ ಹೊತ್ತು ತಂದಿದ್ರಂತೆ. ಅತ್ತ ಡಿಕೆ ಶಿವಕುಮಾರ್ ನಿನ್ನೆಯಿಂದ ಸಖತ್ ಆಕ್ಟಿವ್ ಆಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ರಹಸ್ಯ ಮಾತುಕತೆ ಕೂಡ ನಡೆಸಿದ್ದಾರೆ. ಸತೀಶ್ ಬೆನ್ನಲ್ಲೇ ಸಿದ್ದು ಬಣದ ಕಟ್ಟಾಳು ಎನಿಸಿಕೊಂಡಿರುವಂತಹ ಹಿರಿಯ ಸಚಿವ
ಎಂಬಿ ಪಾಟೀಲ್ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜ್ಯ ರಾಜಕೀಯ ಸಿನಿಮೀಯ ಸ್ಟೈಲ್ ತಿರುವು ಪಡೆಯಲಿದೆಯಾ ಎಂಬ ಅನುಮಾನ ಕೂಡ ಮೂಡಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರಕ್ಕೆ ಬ್ರೇಕ್ ಬಿದ್ದಿದೆ. ಸಿದ್ದು ಡಿಕೆ ಮತ್ತೆ ಒಗ್ಗಟ್ಟಿನ ಮಂತ್ರವನ್ನ ಪ್ರದರ್ಶನ ಮಾಡಿದ್ದಾರೆ. ಆದರೆ ಹೈಕಮಾಂಡ್ ಸೂತ್ರವೇನು ಅನ್ನೋದೇ ನಿಗೂಢ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.